ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಇದೇನಪ್ಪ ಇದು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ. ಸೊ ನನ್ನ ಅಕೌಂಟ್ ಹೊಸದಾಗಿ ಕ್ರಿಯೇಟ್ ಆಗಿದೆ. ಎಲ್ಲರೂ ಪ್ಲೀಸ್ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನನ್ನ ಏನು ಹಳೆ ಯೂಟ್ಯೂಬ್ ಚಾನಲ್ ಇದೆ, ಸೊ ಅದರಲ್ಲೂ ಕೂಡ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ನಾನು ಹೊಸ್ದಾಗಿ ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋ ಹಂಗೆ ಆಯಿತು. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ನೋಡ್ತಿದ್ದೀರಲ್ಲ, ಸೊ ಅವರೆಲ್ಲರೂ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಇವತ್ತಿನ ಬ್ಲಾಗ್ನಲ್ಲಿ ನಾನಿವತ್ತು ಇನ್ನು 5ನೇ ವಾರದ ವೈಭವಲಕ್ಷ್ಮಿ ಪೂಜೆ ನಾನು ಮಾಡ್ತಾ ಇರೋದು. ಸೊ ಇದು ಮಾಮೂಲಿ ವೈಭವಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ, 8 ವಾರ ವೈಭವಲಕ್ಷ್ಮಿ ಪೂಜೆ ಮಾಡೋದು. ಸೊ ಇದು 5ನೇ ವಾರದ್ದು ನಾನು ಮಾಡ್ತಾ ಇರೋದು. ನಾನು ಫಸ್ಟು ಮತ್ತು ಸೆಕೆಂಡ್ದು ಅದ್ಯಾವುದು ನಾನು ವಿಡಿಯೋ ಮಾಡಿ ಇಟ್ಕೊಂಡಿಲ್ಲ. ಸೊ ಹಂಗಾಗಿ ಅದು ಹಾಕಬೇಕು ಅಂತ ಏನಿಲ್ಲ, ನಾನು ಬ್ಲಾಗಲ್ಲಿ ಮಧ್ಯೆ ಹಾಕಿದ್ದೀನಿ. ಇದು ಯಾವ ಥರ ಹೆಂಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂತಂದರೆ ನಾನು ಅದನ್ನು ಡೀಟೇಲಿಂಗಾಗಿ ನಾನು ಯಾವ ಥರ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ಡೀಟೇಲಾಗಿ ಅದನ್ನೇ ಒಂದು ವಿಡಿಯೋ ಮಾಡಿ ಕೂಡ ನಾನು ಶೇರ್ ಮಾಡ್ತೀನಿ. ಇವತ್ತು ಶುಕ್ರವಾರ, ಸೊ ನಾನು ಅದೇ ಹೇಳಿದ್ನಲ್ಲ 5ನೇ ವಾರದ ಏನು ವೈಭವಲಕ್ಷ್ಮಿ ಪೂಜೆನ ನಾನಿಲ್ಲಿ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಸಂಜೆನೇ ಮಾಡಬೇಕು. ಹಂಗಾಗಿ ಸಂಜೆ ಮೇಲೇ ಎಲ್ಲ ನೀಟಾಗಿ ಒಪ್ಪವರ್ಣ ಎಲ್ಲ ಮಾಡಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ, ಲೇಪನ್ನು ಹುಟ್ಟಾಗಿಂದನೂ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ, ಮಾಡೋಕ್ಕೆ ಆಗಿರಲಿಲ್ಲ. ಅದೇನೋ ಗೊತ್ತಿಲ್ಲ, ಒಂದೇ ದಿನದಲ್ಲಿ ದೇವ್ರ ಮನಸ್ಸು ಕೊಡ್ತು ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅಂದ್ಕೊಂಡಿರೋ ಕೆಲಸ ತುಂಬಾ ಅಂದರೆ ಸರಾಗವಾಗಿ ತಾಯಿ ನಡೆಸ್ಕೊಡ್ತಾರೆ. ಆದರೆ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಅದಿದ್ರೆ ಮಾತ್ರ ಅದೆಲ್ಲ ಸಾಧ್ಯ ಆಗೋದು. ಸೊ ನಾನು ಕೂಡ ಅಷ್ಟೇ ದೇವಿನ ಭಕ್ತಿಯಿಂದ, ಶ್ರದ್ಧೆಯಿಂದ, ನಾನು ನಂಬಿಕೆಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಬಟ್ ಒಂದು ವ್ರತ ಮಾಡಬೇಕು, ಒಂದೇನೋ ಏನು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಏನೋ ಒಂದು ಹರಕೆ ಇದೆ ತೀರಿಸ್ಬೇಕು ಅಂದರೆ ತುಂಬ ಎಳೆದಾಡುತ್ತಂತೆ. ಹರಕೆಗೆ 12 ವರ್ಷ ಆಯಸ್ಸಿದೆಯಂತೆ. ಸೊ ಹಂಗಾಗಿ 12 ವರ್ಷದವರೆಗೂ ಅದು ಕೆಲವರು ಅಷ್ಟೊಂದು ಎಳೆದಾಡಲ್ಲ, ಕೆಲವರು 12 ವರ್ಷ ಮೀರಿದ್ದು ಉಂಟು, ಕೆಲವರು ಎಷ್ಟೊಂದು ಜನ ತುಂಬ ವರ್ಷಗಳಾಗಿತ್ತು ಅಂತ. ಸೊ ನನ್ನ ಹರಕೆಗಳು ಯಾವುದೂ ಇಲ್ಲ. ನನ್ನ ಕೊನೆ ಹರಕೆ ಇದು. ನಾನು ಮುಡಿಯೆಲ್ಲ ಕೊಡ್ತಾಯಿದ್ದೆ. ಸೊ 5 ಸರಿ ಮುಡಿ ಕೊಟ್ಟೆ ಅಂತ ಬ್ಲಾಗಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ. ನಾನು ಹಿಂದಿಂದು ಏನು ಅಕೌಂಟ್ ಇದೆ ಅದರಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ. ಸೊ ಇದರಲ್ಲೂ ಕೂಡ ನಾನು ಸರಿ ಶೇರ್ ಮಾಡ್ಕೊತೀನಿ ಯಾಕೆ ಏನು ಅಂತ. ಸೊ ಅದನ್ನೆಲ್ಲ ಅದು ಕೂಡ ಎಲ್ಲ ಆದಷ್ಟು ಬೇಗ ಎಲ್ಲ ಆಯಿತು. ಇನ್ನು ಈ ವೈಭವಲಕ್ಷ್ಮಿ ಪೂಜೆ ಕೂಡ ತುಂಬ ಎಳೆದಾಡ್ತಿತ್ತು, ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಮಾಡೋಣ ಅಂದ್ಕೊಂಡ್ರೆ ಮನಸ್ಸೇ ಬರ್ತಾ ಇರಲಿಲ್ಲ, ಮನಸ್ಸು ಕೊಡ್ತಾ ಇರಲಿಲ್ಲ ನನಗೆ. ಇವಾಗ ಮಾಡೋಣ, ನೆಕ್ಸ್ಟ್ ಇಯರ್ ಮಾಡೋಣ ಅನ್ನೋ ಥರ ಎಳೆದಾಡ್ತಿತ್ತು. ಏನೋ ಗೊತ್ತಿಲ್ಲ, ಅವತ್ತು ಸಡನ್ನಾಗಿ ಅಂದ್ಕೊಂಡೆ. ಮಧ್ಯಾಹ್ನ ಅಂದ್ಕೊಂಡಿದ್ದಕ್ಕೆ 1-2 ಗಂಟೆಲಿ ಅಂದ್ಕೊಂಡೆ ನಾನು. ಸಂಜೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಕೊಂಡೇ ಬಿಟ್ಟೆ, ಪೂಜೆನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಅದು ಇಲ್ಲಿಗೆ ಬಂದು ನಿಂತಿದೆ. 5ನೇ ವಾರ ಇದು. ಯಾವ ಶುಕ್ರವಾರನೂ ನನಗೆ ಅಡೆತಡೆ ಉಂಟಾಗಿಲ್ಲ. ನನಗೆ ಯಾವ ಅಡೆತಡೆನೂ ನನಗೆ ಬಂದಿಲ್ಲ. ತಾಯಿ ಹಂಗೆ ನನಗೆ ಪ್ರತಿ ಶುಕ್ರವಾರನೂ ಸಿಗೋ ಹಂಗೆ ಮಾಡಿದೆ. ನನಗೆ ಪ್ರತಿ ಶುಕ್ರವಾರನೂ ಕೂಡ ನಾನು ಮಾಡಿದ್ದೀನಿ. ಈ 5 ವಾರ ನಾನು ಏನು ಮಾಡ್ತಾಯಿದ್ದೀನಿ, ಆ ಪ್ರತಿ 5 ಶುಕ್ರವಾರನೂ ಕಂಟಿನ್ಯೂಸ್ ಆಗಿ ಮಾಡಿರೋದು. ಒಂದು ವಾರದಲ್ಲಿ ಮಾತ್ರ ಮಿಸ್ ಆಯಿತು. ಯಾಕೆ ಅಂತ ಅಂದರೆ ಅದು ಏನು ಬೇರೆ ತೊಂದರೆ ಏನಿರಲಿಲ್ಲ. ನಾನು ಓಂ ಶಕ್ತಿಗೆ ಹೋಗಬೇಕು ಅಂತ ಹೊರಟಿದ್ದೆ. ಅಲ್ಲಿ ಬೇರೆ ಊರಲ್ಲಿದ್ದೆ. ಬೇರೆ ಊರಲ್ಲಿದ್ದರೂ ಮಾಡ್ಬೋದು ಅಂತ ಹೇಳ್ತಾರೆ ಅದು. ಬಟ್ ಕಳ್ಸದ ಕಾಯಿ ಅಕ್ಕಿ ಎಲ್ಲ ಇಲ್ಲೇ ಇತ್ತಲ್ವ, ಹಂಗಾಗಿ ನನಗದೇನೋ ಸಮಾಧಾನ ಆಗಲ್ಲ. ಬೇಡ ಬಿಡು, ಹೋಗಲಿ, ಇನ್ನೊಂದು ವಾರನೇ ನೆಕ್ಸ್ಟ್ ಮನೆಗೆ ಬಂದೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಂಡೆ. ನನಗೂ ಫಸ್ಟ್ನೇ ದಿನ ಮಾಡಿದಾಗ ಒಂದು ಸ್ವಲ್ಪ ತಡ್ಕಾಡ್ದಂಗೆ ಆಯಿತು, ಸ್ವಲ್ಪ ಗಲಿಬಿಲಿ ಅನಿಸ್ತು, ಕನ್ಫ್ಯೂಷನ್ ಆಯಿತು, ಹೆಂಗೆ ಮಾಡೋದು ಏನು ಎತ್ತು ಅನ್ನೋ ಥರ ಗೊತ್ತಾಗ್ತಾನೆ ಇರಲಿಲ್ಲ ಹೆಂಗೆ ಮಾಡೋದು ಅಂತ. ನನ್ನ ಫ್ರೆಂಡು ಪ್ರಿಯಾ ಅಂತ ಇದ್ದಾರೆ, ಸೊ ಅವರು ಹೇಳ್ಕೊಟ್ರು ಹಿಂಗೆ ಮಾಡಿ ಅಂತ. ಆಮೇಲೆ 2ನೇ ವಾರಕ್ಕೆ ಸ್ವಲ್ಪ 3ನೇ ವಾರಕ್ಕೆ ಸ್ವಲ್ಪ ಅನ್ನೋ ಥರ ಹಂಗೆ ನನಗೆ ಎಲ್ಲ ಗೊತ್ತಾಯಿತು. ಮಾಡಿದೆ ಫಾಸ್ಟಾಗಿ ಅನ್ನೋ ಥರ, ಅಂದರೆ ಪಟ ಅಂತ ಮಾಡ್ತಾರಲ್ಲ, ಗೊತ್ತಿದೆ ಆಯಿತು ಮಾಡೋಣ ಅನ್ನೋ ಥರ, ಆ ಥರ ಮಾಡಿದೆ. ನನ್ನ ಫ್ರೆಂಡೇ ಹೇಳ್ಕೊಟ್ಟಿದ್ದು ಯಾವ್ಯಾವ ಥರ ಮಾಡಬೇಕು ಅನ್ನೋದು. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದನ್ನು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋದು ನಾನೊಂದು ವಿಡಿಯೋನ ಮಾಡಿ ಶೇರ್ ಕೂಡ ಮಾಡ್ತೀನಿ. ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ರೆ ಅಲ್ಲಿ ನನ್ನ ಲೇಪನ್ನು ಅವನು ಕೂಡ ಆಟ ಆಡ್ಕೊಂಡು ಅವನು ಪೂಜೆಗೆ ಅಂತ ಎಲ್ಲ ಇದು ಮಾಡ್ತಿದ್ದಾನೆ. ಆಮೇಲೆ ಅವ್ನ ಕೈ ಶ್ಲೋಕ ಎಲ್ಲ ಹೇಳ್ಸಿದ್ವಿ. ಸೊ ಅದನ್ನೆಲ್ಲ ನಾನು ವಾಯ್ಸು ಸ್ಕಿಪ್ ಮಾಡಿದ್ದೀನಿ, ಅಂದರೆ ಮ್ಯೂಟ್ ಮಾಡಿದ್ದೀನಿ ಬೇಡ ಅಂತ ಅಂದ್ಬಿಟ್ಟು. ಹಂಗಾಗಿ
ಇದು ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ನನ್ನ ಗಂಡನ ಹತ್ರ ನಾನು ಆಶೀರ್ವಾದ ಪಡ್ಕೊಂಡು ಅರ್ಶಿನ ಕುಂಕುಮ ಅವ್ರ ಹತ್ರ ಇಟ್ಸ್ಕೊಂಡು ಅದಾದಮೇಲೆ ದೇವಿಗೆ ದೃಷ್ಟಿ ಆರತಿ ಮಾಡಿ ಕದಲಿಸ್ಬೇಕು. ಸೊ ಅದನ್ನು ಕೂಡ ಕದಲಿಸಿ ಏನು ನೈವೇದ್ಯಕ್ಕೆ ಇಟ್ಟಿರ್ತೀವಿ ಅದನ್ನು ಮನೆಯಲ್ಲಿರೋರೆಲ್ಲ ನೈವೇದ್ಯನ ಸ್ವೀಕಾರ ಮಾಡಬೇಕು. ಅದನ್ನು ಕೂಡ ಮಾಡಿದ್ದಾಯಿತು. ಈಗ ನಾನು ನೆಕ್ಸ್ಟು ಅಡುಗೆ ಮಾಡ್ಕೊಬೇಕು. ಗಂಡ ಮಗು ಊಟ ಕೊಡಬೇಕಲ್ವ ನೈಟ್ ಊಟಕ್ಕೆ. ಹಾಗಾಗಿ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ಹೋದೆ. ನನ್ನ ಹಸ್ಬೆಂಡು ಎಲ್ಲ ವಿಡಿಯೋ ಮಾಡ್ಕೊತಾಯಿದ್ರು. ಇದು ಮಾರನೇ ದಿನ ಬೆಳಗ್ಗೆ ಶನಿವಾರ ಬೆಳಗ್ಗೆನೇ ಬೇಗ ಎಲ್ಲ ಪೂಜೆ ಮಾಡಬೇಕು. ಅಂದರೆ ನಾವೇನು ರಾತ್ರಿ ಇಟ್ಟಿರ್ತೀವಿ ವೈಭವ ಲಕ್ಷ್ಮಿ ಪೂಜೆಗೆ ಅಂತ ಏನೇನು ಕಳಸ ಎಲ್ಲ ಓಡಿರ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದಿಟ್ಟು ಒಂದಕ್ಕೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ನಾವು ಮತ್ತೆ ಪೂಜೆ ಮಾಡ್ಕೊಬೇಕು. ಸೊ ಅದನ್ನು ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಮಾಡಿದೆ. ಇವತ್ತು ಒಂದು ಆರ್ಡರ್ ಕೂಡ ಇತ್ತು ಬೆಂಗಳೂರಲ್ಲಿ RR ನಗರದಲ್ಲಿ. ಸೊ ಅಲ್ಲಿಗೆ ಬೇರೆ ಹೋಗಬೇಕಿತ್ತು. ಅವರು 2 ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾನು 2 ಗಂಟೆ ಅಷ್ಟೊತ್ತಿಗೆ ಬರಬೇಕು ಅಂದರೆ ಅಟ್ಲೀಸ್ಟ್ ಇಲ್ಲೊಂದು 7 ಗಂಟೆಗಾದರೂ ನಾನು ಮನೆ ಬಿಡೋಂಗೆ ಮಾಡ್ಕೊಬೇಕು ಅಂದ್ಬಿಟ್ಟು ಹೊರಟೆ. ಹಂಗೂ ಆಗಲೇ ಇಲ್ಲ, ಒಂದು 8:15 ಆಗೋಯ್ತು ನಾನು ಮನೆ ಬಿಡೋ ಅಷ್ಟೊತ್ತಿಗೆ. ಮನೇಲಿ ಪೂಜೆ ಎಲ್ಲ ಮಾಡಿ ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಟು ಅಡುಗೆ ಕೂಡ ಮಾಡಬೇಕಿತ್ತು, ತಿಂಡಿ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ತಿಂಡಿ ರಾತ್ರಿ ಬಸ್ಸಾರೇನೋ ಮಾಡಿದೆ. ನಮ್ಮ ಮನೆಯವ್ರು ಅದೇ ಸಾಕು, ನಾನು ಅದಕ್ಕೆ ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡ್ಕೊತೀನಿ, ನೀನು ಹೋಗು ಟೈಮಿಗೆ ಸರಿಯಾಗಿ ಹೋಗು ಬೆಳಕಿದ್ದಂಗೆ ಅಂತ ಅಂದರು. ಬಸ್ಗಳು ನೀಟಾಗಿ ಸಿಗೋಲ್ಲ ಇವಾಗ. ಶನಿವಾರ ಭಾನುವಾರ ಅಂತಂದರೆ ಬಸ್ಗಳು ಸಿಗೋದು ತುಂಬಾ ಕಷ್ಟ. ಎಷ್ಟು ಕಷ್ಟ ಗೊತ್ತಾ, ಆ ರಶಲ್ಲಿ ಹತ್ತಬೇಕು ಅಂದರೆ ಆಗೋದೇ ಇಲ್ಲ. ನಾವು ಲಗೇಜ್ ಇಟ್ಕೊಂಡು ಹತ್ತೋದಂದ್ರೆ ತುಂಬಾ ಹಿಂಸೆನೇ. ಅದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಹೋಗು ಅಂತ ಹೇಳಿದ್ರು. ಇನ್ನು ನನಗೆ ಹೊರಗಡೆ ಹೋಟ್ಲು ಊಟ ಇಲ್ಲ, ನಮಗಷ್ಟು ಒಗ್ಗಲ್ಲ. ಏನೇ ಆದ್ರೂ ಮನೆಯಲ್ಲೇ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ಬಾಕ್ಸ್ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಇತ್ತು. ಸೊ ಹಂಗಾಗಿ ಕುಂಬಳನ್ನ ಮಾಡೋಣ ಅಂದ್ಬಿಟ್ಟು ಕುಂಬಳನ್ನ ಮಾಡ್ತಾಯಿದ್ದೀನಿ. ಕುಂಬಳನ್ನ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ. ಕುಂಬಳಕಾಯಿ ಹಾಕಿ ಪಲಾವ್ ಮಾಡ್ತಾರಲ್ವ ಅದೇ ಥರ ಕುಂಬಳಕಾಯಿ ಹಾಕಿ ಮಾಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗೆ ಚೈಲ್ಡ್ಹುಡ್ ರೆಸಿಪಿ ಇದು. ನಮ್ಮ ಅಮ್ಮಂದರು ಅವರಪ್ಪ ನಮ್ಮಪ್ಪವ್ರ ಕಾಲದಲ್ಲಿ ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ ಮಾಡ್ತಿದ್ದಂಥ ರೆಸಿಪಿ ಇದು. ಕೆಲವೊಂದು ಕಡೆ ಅದೆಲ್ಲ ರೂಢಿ ಇದೆಯೋ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಇದೆಲ್ಲ ನಾವು ಫೇಮಸ್ ಇದು ಈ ರೆಸಿಪಿ. ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಕುಂಬಳಕಾಯಿ ಸೀಸನ್ ಬಂತು ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ದಿನ ಆದ್ರೂ ಇದನ್ನು ಮಾಡೇ ಮಾಡ್ತಾರೆ. ನಾನು ದಿನ ಮಾಡ್ಕೊಂಡು ತಿನ್ನೋಕ್ಕೂ ರೆಡಿ, ಅಷ್ಟು ಇಷ್ಟ ನನಗೆ ಈ ರೆಸಿಪಿ. ಅದಕ್ಕೆ ಕುಂಬಳಕಾಯಿ ಇತ್ತಲ್ಲ, ಚೆನ್ನಾಗಿತ್ತು ಕುಂಬಳಕಾಯಿ. ಬಟ್ ಕುಂಬಳಕಾಯಿ ಚೆನ್ನಾಗಿರೋದ್ರ ಮೇಲೂ ಹೋಗುತ್ತೆ ಟೇಸ್ಟು. ಹಾಗಾಗಿ ಚೆನ್ನಾಗಿತ್ತು ಅಂದ್ಬಿಟ್ಟು ಮಾಡಿದ್ದೆ. ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ, ನೀವು ಅದರಲ್ಲಿ ನೋಡ್ಬೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬಟ್ ಇದು ಹೇಗೆ ಮಾಡೋದು ಅಂತ ನಾನೇನು ಶೇರ್ ಮಾಡಿಲ್ಲ, ಸುಮ್ಮನೆ ವ್ಲಾಗ್ಸಲ್ಲಿ ಹಾಕಿದ್ದೀನಿ. ಇದನ್ನು ಸಪ್ರೇಟಾಗಿ ಒಂದಿನ ವಿಡಿಯೋ ಮಾಡಿ ನಾನು ಕೂಡ ಶೇರ್ ಮಾಡ್ತೀನಿ. ನಮ್ಗೆ ಈ ಥರ ಸಾಫ್ಟಾಗಿರಬೇಕು ಬಾತು. ತುಂಬ ಉದುದ್ರಾಗಿದ್ರೂ ತಿಂತೀವಿ. ಸ್ವಲ್ಪ ಮೆತ್ತಗೆ ಸಾಫ್ಟಾಗಿದ್ದರೆ ರೈಸು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಾಫ್ಟಾಗೆ ಮಾಡ್ಕೊಂಡಿದ್ದೀನಿ. ಇನ್ನು ಬರೀ ಲಂಚ್ ಬಾಕ್ಸ್ ಮಾತ್ರ ತಗೊಂಡೋಗೋಣ ಅಂತ ಮಾಡಿದೆ. ಅಲ್ಲಿ ನೋಡಿದ್ರೆ 8:15 ಆಗೋಗಿತ್ತಲ್ಲ. ಹಂಗಾಗಿ ಒಂದು ಸ್ವಲ್ಪ ತಿನ್ಕೊಂಡು ಹೋಗ್ಬಿಡೋಣ, ಇನ್ನೇನು ಬಸ್ಸಲ್ಲಿ ರಶ್ ಅಲ್ವಾ, ಹೆಂಗೆ ತಿನ್ನೋಕ್ಕಾಗುತ್ತಲ್ವ. ಆಮೇಲೆ ತುಂಬ ರಶ್ ಇದ್ದಾಗ ಸೀಟೇನೂ ಸಿಗಲಿಲ್ಲ ಅಂತ ಅಂದರೆ ಅದೊಂದಲ್ಲ, ನಿಂತ್ಕೊಂಡು ತಿನ್ನೋಕ್ಕಾಗುತ್ತಾ ಇರತ್ತೆ. ಒಂದು ಸ್ವಲ್ಪ ತಿನ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ನನಗೆ ಅಲ್ಲಿ ಕುಕ್ಕರ್ ಓಪನ್ ಮಾಡ್ತಿದ್ದಂಗೆ ನನಗೆ ಆ ಸ್ಮೆಲ್ಗೆ ಆಗಲೇ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು. ತಿನ್ನೋಣ ಅಂತ ಹೇಳ್ಬಿಟ್ಟು ನನಗೆ ಇದಷ್ಟು ಫೇವ್ರೇಟು. ಬಿಸಿ ತಿಂದರೆ ಏನೋ ಒಂಥರ ಮಜಾ. ಅದರಲ್ಲೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಆಮೇಲೆ ಹಾಲು ಹಾಕ್ಕೊಂಡು ಕೂಡ ತಿಂತಾರೆ ಇದನ್ನು. ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ತಿಂದ್ರೂ ಒಳ್ಳೆ ಟೇಸ್ಟು. ನನಗೆ ಹಾಲಿಗಿಂತ ತುಪ್ಪ ಇಷ್ಟಪಡ್ತೀನಿ. ತುಪ್ಪದಲ್ಲಿ ಹಾಕ್ಕೊಂಡ್ರೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಾಕ್ಸ್ಗೆ ಕೂಡ ಹಾಕ್ಕೊಂಡು ನಾನು ತಿಂತಾಯಿದ್ದೆ. ಹಂಗೆ ಮಗು ಕೂಡ ಎದ್ದೊಳ್ತು, ಅವನು ಕೂಡ ಎಬ್ಬರಿಸಿ ಅವನೊಂಚೂರು ಮುದ್ದಾಡಿ ಅವ್ನಿಗೊಂದು ತುತ್ತಿಡ್ತಾಯಿದ್ದೆ. ಅಲ್ಲುಜ್ಜಿಲ್ಲಮ್ಮ, ಅಲ್ಲುದ್ದೆ ತಿಂತಿದ್ದೀನಲ್ಲ ಅಂತ ಹೇಳ್ತಿತ್ತು. ನಾನು ಪ್ರೀತಿಯಿಂದ ಇಡ್ತಾಯಿದ್ದೀನಿ ಬಾಕಂದ, ನಾನು ಇವಾಗ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೂ ಒಂದೊಂದು ತುತ್ತಿಡ್ತಾಯಿದ್ದೆ. ಇನ್ನು ತಿಂದಿದ್ದೆಲ್ಲ ಆಯಿತು. ಮತ್ತು ದೇವ್ರ ಹತ್ರ ಕೈ ಮುಗಿದು ಆಶೀರ್ವಾದ ಪಡ್ಕೊಂಡು ಮನೆಯಿಂದ ಹೊರಟೆ. ಏನೋ ಒಂಥರ ನೆಮ್ಮದಿ, ಖುಷಿ, ಸಮಾಧಾನ. ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ಅದರಲ್ಲಿ ಹಿಂಗೆಲ್ಲ ಹೊರಗಡೆ ಹೋಗುವಾಗ ಪೂಜೆ ಎಲ್ಲ ಮಾಡಿ ಹೊರಗಡೆ ಹೋದರೆ ಏನೋ ಒಂಥರ ನೆಮ್ಮದಿ, ಒಂಥರ ಸಮಾಧಾನ, ಒಂಥರ ಖುಷಿ. ಅದು ಹೇಳ್ಕೊಳಕ್ಕಾಗಲ್ಲ ಫೀಲಿಂಗ್ಸ್ನ. ಹಾಗಾಗಿ ಎಷ್ಟೊತ್ತನಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ಬಿಡೋಣ. ಆಮೇಲೆ ದೇವಿ ಬೇರೆ ಕಳಸನೆಲ್ಲ ಹೂಡಿದ್ನಲ್ಲ ಅದೆಲ್ಲ ಕದಲಿಸ್ಬೇಕು ಅಂತ, ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹೊರಟೆ. ಇಲ್ಲಿ ಬಂದು ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು ಮುಂದೆ ಇದೆ ಜನ. ಅಲ್ಲೆಲ್ಲ ನೋಡ್ಕೊಂಡು ಈ ಕಡೆ ಬಂದು ನಿಂತ್ಕೊಂಡೆ ನಾನು. ಪ್ರತಿಯೊಂದು ಬಸ್ ಬಂದ್ರೂ ಎಲ್ಲದಕ್ಕೂ ಅಷ್ಟೇ ಜನ ತುಂಬ್ತಾಯಿದ್ರು. ಮತ್ತು ಇನ್ನೊಂದು ಬಸ್ ಬರೋಷ್ಟೊತ್ತಿಗೆ ಅಷ್ಟೇ ಜನ ಬಂದು ಅಲ್ಲೇ ಬಸ್ ಸ್ಟ್ಯಾಂಡ್ ಸೇರ್ತಾಯಿದ್ರು. ಎಲ್ಲ ಸ್ಟೂಡೆಂಟ್ಸ್ಗಳೇ.
ಹಿಂಗೇ ಒಂದು 7:30ಇಂದ 10 ಗಂಟೆವರೆಗೂ ಇದೇ ಥರನೇ ಇರುತ್ತೆ. ನಮ್ಮ ಕೆ ಆರ್ ನಗರದಲ್ಲಿ ಮೈಸೂರಿಗೆ ಹೋಗಬೇಕು ಅಂದರೆ ಇದೇ ಥರನೇ ರಶ್ಶು. ಅಯ್ಯೋ ನಿಂತ್ಕೊಳ್ಳೋಕೆ ಜಾಗ ಸಿಕ್ಕೋರು ಸಾಕಪ್ಪ ಅಂದ್ಕೊಂಡು, ಬಟ್ ಆದ್ರೂ ಇವತ್ತೇ ಬಸ್ ಇರಲ್ಲ, ಏನೋ ಹಾಸನದಲ್ಲಿ ಸಮಾವೇಶ ಇದೆ ಅಂದ್ಬಿಟ್ಟು ಬಸ್ಗಳೆಲ್ಲ ಒಂದು 20-21 ಬಸ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಾಯಿದ್ರು. ಬಸ್ಗಳೇ ಇರಲಿಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು 8:30ಗೆ ಬಸ್ ಸ್ಟಾಪ್ಗೆ ಹೋಗಿದ್ದಕ್ಕೆ ನನಗೆ ಸಿಕ್ಕಿದ್ದು 9:45ಗೆ ಬಸ್ಸು. ಸೊ ಅದನ್ನು ಬಿಟ್ಟರೆ ಕೆಟ್ಟೆ ಅಂದ್ಬಿಟ್ಟು ಇನ್ನೇನು ಮಾಡಿದೆ ಅಂದ್ಬಿಟ್ಟು ನಾನು ಹಂಗೆ ತೂರಿ ಎತ್ಕೊಂಡೆ. ಆಮೇಲೆ ಮೈಸೂರು ಹತ್ರ ಬಂದಮೇಲೆ ನನಗೆ ಸೀಟ್ ಸಿಕ್ತು. ಅಲ್ಲಿಂದ ಬಂದು ಬೆಂಗಳೂರಿಗೆ ಟಿಕೆಟ್ ತೊಗೊಬೇಕು. ಇಲ್ಲಿ ಬೆಂಗಳೂರು ನಾನ್ ಸ್ಟಾಪ್ ಬಸ್ಗೆ ಹೋಗಬೇಕು ಅಂದರೆ ಈ ಥರ ಬಂದು ಸಪ್ರೇಟ್ ಕ್ಯೂನಲ್ಲಿ ನಿಂತ್ಕೊಂಡು ಸಪ್ರೇಟಾಗಿ ಟಿಕೆಟ್ ತೊಗೊಂಡು ಅಲ್ಲಿ ಬಸ್ ಹತ್ಕೊಂಡ್ಬಂದರೆ ಬೇಗ ಬರ್ತವೆ, ಎಲ್ಲೂ ನಿಲ್ಲಿಸಲ್ಲ ಇವರು. ಸೊ ಅಲ್ಲಿಂದ ಬಂದ ಮೇಲೆ ನಾನು ನಾಯಂಡಹಳ್ಳಿಲಿ ಇಳ್ಕೊಂಡು ಅಲ್ಲಿಂದ ನಮ್ಮ ರಾಜು ಬಂದು ಅವಳನ್ನ ವೆಯ್ಟ್ ಮಾಡಿ ಅವಳ ಜೊತೆ ಆಟೋ ಬುಕ್ ಮಾಡಿಕೊಂಡು ನಮ್ಮ ಲೊಕೇಶನ್ ಎಲ್ಲಿದೆ ಅಲ್ಲಿಗೆ ನಾವು ರೀಚ್ ಆದ್ವಿ. ಸೊ ಅವರು ಕೂಡ ಮದುವೆ ಮನೆಯಿಂದ ಬಂದು ಅಂದರೆ ಶಾಸ್ತ್ರಗಳಿರ್ತಾವಲ್ಲ ಬೆಳಗ್ಗೆನೆ, ಸೊ ಅಲ್ಲೆಲ್ಲ ಹೋಗಿ ಬಂದು ರೆಸ್ಟ್ ಮಾಡ್ತಾಯಿದ್ರು. ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಕೂತ್ಕೊಂಡಿದ್ವಿ. ಅವ್ರ ಮನೆಗೆ ಒಂದು ಪುಟಾಣಿ ನಾಯಿ ಇದೆ, ಝೂಬಿ ಅಂತಾರೆ ಇದ್ರ ಹೆಸರು. ನಿಜವಾಗ್ಲೂ ಬಿಡಿ, ನನಗೆ ನಾಯಿಗಳು ಬೆಕ್ಕುಗಳು ಅಂದ್ರೆ ಸಿಕ್ಕಾಪಟ್ಟೆ ಭಯ. ಬಟ್ ಈ ನಾಯಿ ನೋಡಿದ್ಮೇಲೆ ಪಾಪ, ಇದು ನಾಯಿ ಅಂತ ಕರೆಯೋಕ್ಕೆ ಬೇಜಾರು ಗೊತ್ತಾ. ಈ ಝೂಬಿನ ನೋಡಿದ್ಮೇಲೆ ಏನೋ ಗೊತ್ತಿಲ್ಲ, ನಾನು ತಗೊಂಡೋಗಿ ಸಾಕೊಳ್ಳೋಣ ಅನ್ನೋ ಥರ ಇಷ್ಟ ಆಗೋಯ್ತು. ಅಷ್ಟು ಸೈಲೆಂಟು, ನಿಜ ಅದು ಬೊಗಳಲೇ ಇಲ್ಲ ಗೊತ್ತಾ. ನಾವು ಬಂದಾಗೂ ಬೊಗಳಲಿಲ್ಲ, ಬಂತು ಹತ್ರ ಬ್ಯಾಗೆಲ್ಲ ಮೂಸಿ ನೋಡ್ತು, ನಮ್ಮನ್ನು ಕಾಲ ಹತ್ರ ಎಲ್ಲ ಮೂಸಿ ನೋಡ್ತಾ ಇತ್ತು. ನನಗೆ ಭಯ ಆಯಿತು ಎಲ್ಲಿ ಕಚ್ಚಿಬಿಡುತ್ತೋ ಅಂತ. ಏನೂ ಇದು ಮಾಡಲಿಲ್ಲ. ಒಂಥರ ಅವ್ರ ಮನೇಲಿ ಮಗು ಥರ, ಅವ್ರ ಮನೇಲಿ ಒಂದು ಮಗ ಥರ ನೋಡ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಪ್ರೀತಿ ಕೊಡ್ತಾರೆ. ನನಗದು ನೋಡಿದವಾಗಲೇ ಅಂದರೆ ಗೊತ್ತಾಗುತ್ತಲ್ಲ, ನಾವು ಬಂದಾಗಿಂದ ಅಲ್ಲಿ ಮೇಕಪ್ ಮುಗಿಸಿ ಹೋಗೋವರೆಗೂ ಹೆಂಗೆ ಏನು ಅಂತ. ಸೊ ಅವಾಗಿಂದನೂ ನಂಗೆ ತುಂಬ ಇಷ್ಟ ಆಗೋಯಿತು. ಹಂಗೂ ಕೊಟ್ಬಿಡಿ, ನಾನೇ ತಗೊಂಡೋಗ್ತೀನಿ ಅದನ್ನು ಅಂತ ಹೇಳ್ತಾ ಇದ್ದೆ. ಅಷ್ಟು ಇಷ್ಟ ಆಗ್ತಿತ್ತು. ಹಾಗಂತ ಅದು ಬೊಗಳೋದೇ ಇಲ್ಲ ಅಂತಲ್ಲ, ಬೊಗಳಿತು. ಬಟ್ ನಮ್ಮನ್ನು ನೋಡಿ ಏನು ಬೊಗಳಲಿಲ್ಲ ಗೊತ್ತಾ. ಎಷ್ಟು ಪ್ರೀತಿ, ನಾನು ಮಾಮೂಲಿ ಒಂಥರ ಪ್ರೀತಿ ಕೊಡ್ತಿತ್ತೇನೋ ಅಂತ ಅನಿಸ್ತಿತ್ತು. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅದು ಹತ್ರ ಬಂದಾಗೆಲ್ಲ ನಾನು ಓಡೋಗ್ತಾ ಇದ್ದೆ, ನಂಗೆ ಭಯ ಆಗ್ತಿತ್ತು, ಅಯ್ಯೋ ಹತ್ರ ಬರ್ತಿದ್ಯಲ್ಲಪ್ಪ ಇದು ಅಂತ. ಆಮೇಲೆ ನಾನೇ ಅದ್ರ ಹತ್ರ ಹೋದ್ರೂ ನನಗೆ ಭಯ ಆಗ್ತಿರಲಿಲ್ಲ. ಆಮೇಲೆ ನಾನೇ ಅದ್ರ ಹತ್ರ ಹೋಗೋ ಥರ ಆಗ್ತಿತ್ತು, ಅಷ್ಟು ಇಷ್ಟಪಡ್ತಿದ್ದೆ ನಾನು. ಇನ್ನು ಅವ್ರ ಮೇಕಪ್ ಒಂದು ಅರ್ಧ ಮುಗಿಸಿ ಅವ್ರ ಹಸ್ಬೆಂಡ್ ಬಂದರು. ಅವರು ಐಸ್ ಕ್ರೀಮ್ ತಂದುಕೊಟ್ರು. ಅವ್ರ ಹಸ್ಬೆಂಡ್ ನಮಗೆ ಗೊತ್ತಿರೋರೇ. ಸೊ ಹಂಗಾಗಿ ಅವ್ರನ್ನ ನಾನು ಅಣ್ಣ ಅಂತ ಕರಿತೀನಿ. ಸೊ ಅವರು ಶ್ಯಾಮಣ್ಣ ಅಂತ. ಶ್ಯಾಮಣ್ಣ ಅವ್ರು ಬಂದು ಇನ್ನು ಕಾಫಿ ಟೀ ಕುಡೀರಿ ಅಂದರು. ನಾವು ಇವ್ರು ಬಂದಾಗಿಂದ ಹಿಂಸೆ ಮಾಡಿದ್ರು, ಕಾಫಿ ಟೀ ಕುಡೀರಿ ಅಂತ. ಇಲ್ಲ ಬೇಡ, ಊಟ ಮಾಡ್ಕೊಂಬಂದ್ವಿ, ಹೊಟ್ಟೆ ತುಂಬಿದೆ ಅಂತ ಹೇಳ್ಬಿಟ್ಟು ಎಡಕ್ಕೆ. ಆಮೇಲೆ ಐಸ್ ಕ್ರೀಮ್ನ ಮನೆಗೆ ತರಿಸ್ಕೊಟ್ಟು, ಸೊ ಒಂದು ರೌಂಡ್ ಐಸ್ ಕ್ರೀಮ್ ತಿಂದ್ಬಿಟ್ಟು ಆಮೇಲೆ ಮೇಕಪ್ ಮಾಡಿ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ವಿ. ಆಮೇಲೆ ಅವರ ಅಮ್ಮ ಬಂದರು, ಅವ್ರಿಗೂ ಕೂಡ ರೆಡಿ ಮಾಡಿ ಕಳಿಸಿ ಅದಾದಮೇಲೆ ಇವರು ಅವ್ರ ವೈಫು ಇವ್ರಿಗೂ ಕೂಡ ರೆಡಿ ಮಾಡಿ ನಾವು ಮನೆಗೆ ಹೊರಡಬೇಕಿತ್ತು. ಹಂಗಾಗಿ ಲಾಸ್ಟು ಒಂದು ವಿಡಿಯೋ ಮಾಡ್ಕೊಬೇಕಲ್ವ, ಹಂಗಾಗಿ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೆ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಫಸ್ಟ್ ಮಾಡಿದ್ದು ಇವರ ಅತ್ತೆ ಶ್ಯಾಮಣ್ಣವ್ರ ಅಮ್ಮ, ಅವ್ರದ್ದು ಹೇಗೆ ಬಂದಿದೆ ಮತ್ತು ಇದು ಹೇಗೆ ಬಂದಿದೆ ಅಂತ ನೋಡಿ. ನಿಮಗೂ ಇಷ್ಟ ಆದರೆ ನೀವು ಕೂಡ ಬುಕ್ ಮಾಡ್ಕೊಳ್ಳಿ. ಬಂದು ಎಲ್ಲೇ ಇದ್ದರೂ ಬಂದು ಮಾಡಿಕೊಡ್ತೀವಿ, ಎಷ್ಟೇ ಜನ ಇದ್ದರೂ ಬಂದು ಮಾಡಿಕೊಡ್ತೀವಿ. ಸೊ ಏನು ತೊಂದರೆ ಇಲ್ಲ, ಮಾಡಿಕೊಡ್ತೀವಿ. ನೋಡಿ ಇದಕ್ಕೆ ಯಾವಾಗಲೂ ಸೋಫಾ ಸೆಟ್ಟೇ ಬೇಕಂತೆ, ನೆಲದಲ್ಲಿ ಮಲಗೋದೇ ಇಲ್ವಂತೆ. ಅದ್ರದ್ದೊಂದು ಪ್ಲೇಸ್ ಇದೆ ಸೋಫಾ ಹತ್ರ, ಅಲ್ಲೇ ಮಲಗಿತ್ತು. ನಾನು ಅಲ್ಲೇ ಕಿಟ್ಟಿಟ್ಬಿಟ್ಟಿದ್ದೆ. ಆಮೇಲೆ ಅವರು ಎಬ್ರಿಸಿ ಕಳಿಸಿ ಬೇರೆ ಜಾಗಕ್ಕೆ ಕಳಿಸಿದ್ರು, ಅವಾಗ ಅಲ್ಲೋಗಿ ಮಲ್ಕೊಂಡಿತ್ತದು. ನಮ್ಮ ಮನೆ ಪಕ್ಕ ರೋಡ್ ಇರೋದ್ರಿಂದ ಏನೇ ವೆಹಿಕಲ್ ಬಂದ್ರೂ ಸೌಂಡ್ ಕೇಳಿಸ್ತಾನೆ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ಅಲ್ಲಿಂದ ನಾವು ಮುಗಿಸಿ ಮನೆಗೆ ಹೊರಡೋಣ ಅಂತ ಆಟೋ ಬುಕ್ ಮಾಡಿದ್ರೆ, ಈ ಆಟೋ ಬುಕ್ ಮಾಡಿರೋ ಅಕಸ್ಮಾತಾಗಿ ಬುಕ್ಕಿಂಗ್ ಆಗಿರೋ ಹುಡುಗನೂ ನಮಗೆ ಗೊತ್ತಿರೋ ಹುಡುಗನೇ, ನಮ್ಮ ಕೆ ಆರ್ ನಗರ ಕಡೆ ಅವನೂ. ಸೊ ಅವನ ಹತ್ರ ಆಟೋ ಬಿಡಿಸ್ಕೊಂಡು ಅಲ್ಲಿಂದ ಬಂದು ಮನೆಗೆ ಬಂದು ಬಿಸಿ ಉಪ್ಪಿಟ್ಟು ಮಾಡಿ ತಿಂದ್ವಿ. ಇದು ಮಾರನೇ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಆಟೋ ಬುಕ್ ಮಾಡೋಣ ಅಂತ ನೋಡಿದ್ವಿ. ಆಟೋಗಳು ಯಾವುವು ಬುಕ್ ಆಗೋವು ಮತ್ತು ಕ್ಯಾನ್ಸಲ್ ಎಲ್ಲ ಮಾಡ್ಕೊತಾ ಇದ್ರು. ಹಂಗಾಗಿ ಇದು ಆಡಿದ ಆಟ ಅಲ್ಲ ಅಂತ ಹೇಳ್ಬಿಟ್ಟು, ಬಟ್ ನಾವು 4 ಗಂಟೆಗೆ ಇದ್ವಿ. 4:15 ಟ್ರೈ ಮಾಡಿದ್ವಿ, ಯಾವ ಆಟೋನೂ ಬುಕ್ ಆಗಲಿಲ್ಲ. ಹಾಗಾಗಿ ನಡಿ ಬೈಕಲ್ಲಿ ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ರಾಜು ಇಬ್ಬರು ಬೈಕಲ್ಲೇ ಬಂದ್ವಿ. ಅಲ್ಲಿ ಅವ್ರ ಅತ್ತೆ ಕೂಡ ಕಾಯ್ತಾಯಿದ್ರು. ಸೊ ಅವ್ರಿಗೆ ಬೇಗ ಮೇಕಪ್ ಮಾಡಿಬಿಡೋಣ, ಅವ್ರು ಶಾಸ್ತ್ರ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಅವ್ರು ಕಾಫಿ ಕೂಡ ಕೊಟ್ಟರು. ಕಾಫಿ ಕುಡೀರಿ ಫಸ್ಟು ಅಂತ ಹೇಳ್ಬಿಟ್ಟು, ಬೆಳಗ್ಗೆನೇ ಚಳಿಲಿ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಆಮೇಲೆ ಕಾಫಿ ಕೂಡ ಕಾಯಿಸ್ಕೊಟ್ರು. ಅದು ತುಂಬಾ ಬಿಸಿ ಇತ್ತು. ಬಿಸಿ ಕಾಫಿ ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇಬ್ಬರಿಗೂ ಕೂಡ ಮೇಕಪ್ ಮಾಡಿ ಬೇಗ ಮೇಕಪ್ ಮಾಡಿಕೊಟ್ಟು ಆಂಟಿಗೂ ಕೂಡ ಮೇಕಪ್ ಮಾಡಿದೆ. ಸೊ ಹೇಗೆ ಬಂದಿದೆ ಅಂತ ಹೇಳಿ
ಚೆನ್ನಾಗಿ ಬಂದಿದೆಯಾ ಅಂತ. ಸ್ವಲ್ಪ ಯಾಕೋ ಬ್ಲರ್ ಇದೆ ಅದು ವಿಡಿಯೋ. ಆಮೇಲೆ ಅದಾದಮೇಲೆ ಇವ್ರಿಗೂ ಕೂಡ ಮಾಡಿಕೊಟ್ಟೆ, ಅವರ ಸೊಸೆಯವ್ರಿಗೆ. ಸೊ ಅವ್ರದ್ದು ಕೂಡ ಹೇಗೆ ಬಂದಿದೆ ಅಂತ ಹೇಳಿ. ಅಲ್ಲಿಂದ ನಾವು ಹೊರಡಬೇಕಿತ್ತು. ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಹಂಗೆ ಚೌಟ್ರಿಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿರೋ ಅಂತ ಅಂದರು. ಇಲ್ಲ ಬೇಡ, ನಾವು ಊರಿಗೆ ಹೋಗಬೇಕು, ಮತ್ತು ರಿಟರ್ನ್ ಮೈಸೂರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ವಿ. ಇದು ನಮ್ಮ ಆಂಟಿ ಮನೆಗೆ ಬಂದು ಅಲ್ಲಿ ಅವ್ರ ಮನೆಗೆ ಇದು ರೇಡಿಯೋ ಇತ್ತು. ನನಗೆ ಈ ಥರ ಯಾಕೋ ರೇಡಿಯೋಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗೆಲ್ಲ ಟ್ರೆಂಡ್ ಆಗ್ತಿದೆಯಲ್ವ ರೇಡಿಯೋಗಳು. ಸೊ ಹಾಗಾಗಿ ಅದು ನನಗೆ ನೋಡಿ ಅದರಲ್ಲಿ ರೀಲ್ಸ್ ಮಾಡ್ಕೊಳ್ಳೋದು, ಫೋಟೋಸ್ ತೆಗೆಸ್ಕೊಳ್ಳೋದೆಲ್ಲ ಮಾಡ್ತಿದ್ದೆ. ಅದು ಇದ್ದಕ್ಕಿದ್ದಂತೆ ಆನ್ ಆಗೋಯಿತು ನಾನು ಓದುತ್ತಿದ್ದಂಗೆ. ಆಮೇಲೆ ಇದೇನಪ್ಪ ಇದು ಆನ್ ಆಗೋಯ್ತು ಅಲ್ಲ ಅಂತ ಅಂದ್ಕೊಂಡು ಅದು ಸಡನ್ನಾಗಿ ಅದು ಥರ FM ಥರ ಬಂದು ಆಮೇಲೆ ಸಾಂಗ್ ಬಂತು. ಅದಕ್ಕೆ ಶಾಕ್ ಆಯಿತು. ಇನ್ನು ಅಲ್ಲಿ ಊಟ ಮಾಡಿಕೊಂಡು ನಾನು ಬೆಂಗಳೂರು ಬಿಟ್ಟು ಮೈಸೂರಿಗೆ ಬರೋ ಅಷ್ಟೊತ್ತಿಗೆ 6:30-7 ಗಂಟೆ ಆಯಿತು. ಇಲ್ಲಿ ನೋಡಿ ಜನ, ಯಪ್ಪ ದೇವ್ರೆ, ಅದು ನಮ್ಮ KR ನಗರ ಗಾಡಿ ಬರ್ತಾಯಿತ್ತು. ಇನ್ನೂ ನಿಂತ್ಕೊಳಕ್ಕೆ ಬರ್ತಿರೋದನ್ನೇ ಬಿಡ್ತಾಯಿಲ್ಲ ಜನಗಳು. ಅಷ್ಟು ಜನ, ಇಳಿಯೋರಿಗೆ ಜಾಗ ಬಿಡ್ತಿಲ್ಲ, ಇವರೇ ನುಗ್ಗತ್ತವ್ರೆ. ನಾನು ಹೆಂಗಪ್ಪ ಹತ್ತೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ನಾನು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ, ಅರ್ಧ ಗಂಟೆ ಆಯಿತು, ಬಸ್ಸೇ ಇರಲಿಲ್ಲ. ಇಲ್ಲಿ ನೋಡಿದ್ರೆ ಜನಗಳಂತೂ ಇರಲಿ ಜನ ಇಲ್ಲೇ ಇಲ್ಲ. ಎಲ್ಲ ಕಡೆ ಹೋಗೋರು ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಹೆಂಗೋ ಮಾಡಿ ನಾನು ಕೂಡ ಬಸ್ ಹತ್ಕೊಂಡೆ. ಬಟ್ ಬಸ್ಸು ರಶ್ ಇತ್ತು. ಆಮೇಲೆ ಎಷ್ಟೊಂದು ಜನ ಅವ್ರೂರಿಗೆ ಹೋಗಲ್ವಂತೆ, ಈ ಊರಿಗೆ ಹೋಗಲ್ವಂತೆ ಈ ಬಸ್ಸು ಅಂತ ಎಲ್ಲ ಇಳಿದ್ಬಿಟ್ರು. ಆವಾಗ ಸ್ವಲ್ಪ ಬಸ್ ಖಾಲಿ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.